ಚಿಕ್ಕಬಳ್ಳಾಪುರ ತಾಲೂಕಿನ ದೊಡ್ಡ ಮರಳಿ ಕೃಷಿ ಪತ್ತಿನ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾಗಿ ಮಂಜುನಾಥ್ ಹಾಗೂ ಉಪಾಧ್ಯಕ್ಷರಾಗಿ ಮುನೇಗೌಡ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸಂಘದ ಕಚೇರಿಯಲ್ಲಿ ನಡೆದ ಚುನಾವಣಾ ಪ್ರಕ್ರಿಯೆಯಲ್ಲಿ ಇಬ್ಬರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾಧಿಕಾರಿ ಶಮ್ಸ್ ತಬರೇಜ್ ಘೋಷಿಸಿದರು. ಆಯ್ಕೆಯಾದ ನಂತರ ಗ್ರಾಮದ ಮುಖಂಡರು ಮತ್ತು ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷ ಮಂಜುನಾಥ್ ತಮ್ಮನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲು ಸಹಕರಿಸಿದ ಸಂಘದ ಎಲ್ಲಾ ನಿರ್ದೇಶಕರಿಗೆ ಧನ್ಯವಾದಗಳನ್ನು ತಿಳಿಸಿದರು. ಕಳೆದ 20 ವರ್ಷಗಳಿಂದ ಸಂಘದಲ್ಲಿ ಚುನಾವಣೆ ನಡೆಯದೆ ಅವಿರೋಧ ಆಯ್ಕೆ ಸಂಪ್ರದಾಯ ಮುಂದುವರೆದಿದ್ದು, ಹಿರಿಯರ ಸಲಹೆ ಸೂಚನೆಗಳನ್ನು ಪಡೆದು ನಿರ್ದೇಶಕರ ಸಹಕಾರದಿಂದ ಸಂಘವನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದು ಹೇಳಿದರು. ಸಂಘದ ಮಾಜಿ ಅಧ್ಯಕ್ಷ ಎಂಎಫ್ಸಿ ನಾರಾಯಣಸ್ವಾಮಿ ಮಾತನಾಡಿ, ತಮ್ಮ 10 ವರ್ಷದ ಸೇವಾ ಅವಧಿಯಲ್ಲಿ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದೇನೆ. ವಿಶೇಷವಾಗಿ ಸಂಘದ ಕಟ್ಟಡ ನಿರ್ಮಾಣಕ್ಕೆ ಒತ್ತು ನೀಡಿದ್ದು ಸುಸಜ್ಜಿತ ಕಟ್ಟಡ ನಿರ್ಮಾಣವಾಗಿರುವುದು ತೃಪ್ತಿ ತಂದಿದೆ ಎಂದರು. ಕೃಷಿ ಪತ್ತಿನ ಸೇವಾ ಸಹಕಾರ ಸಂಘಕ್ಕೆ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲರಿಗೂ ಮೊದಲನೇದಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ, ಸೇವಾಕಾರ ಸಂಘ ಸುಮಾರು 20 ವರ್ಷಗಳಿಂದ ಯಾವುದೇ ಚುನಾವಣೆನೇ ಇಲ್ಲದೆ ಅವಿರೋಧವಾಗಿ ಆಯ್ಕೆ ಮಾಡಿಕೊಂಡು ಎಲ್ಲ ಹಿರಿಯರು ಎಲ್ಲ ಸೇರಿ ಮಾಡಿಕೊಂಡೇ ಬರ್ತಾರೆ. ಅದೇ ರೀತಿ ಈ ಬಾರಿನೂ ಅವಿರೋಧವಾಗಿ ಆಯ್ಕೆ ಮಾಡಿದ ನಮ್ಮ ಎಲ್ಲ ಪಕ್ಷದ ಮುಖಂಡರಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ, ನಾನು ಮೊದಲನೇದಾಗಿ ಇಲ್ಲಿ ಆಯ್ಕೆ ಆಗಿರೋದ್ರಿಂದ ಅನುಭವದ ಕೊರತೆ ಇರುತ್ತೆ. ಅದಕ್ಕೆ ನಮ್ಮ ಹಿರಿಯರನ್ನ ಸಲಹೆಗಳು ತಗೊಂಡು ಇದನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಸ್ಕೊಂಡು ಹೋಗ್ಬೇಕನ್ನೋದು ನಮ್ಮ ಒಂದು ಆಸೆ ಇದೆ. ಅದಕ್ಕೆ ಎಲ್ಲರ ಸಹಕಾರ ಕೋರಿಕೊಂಡು ಒಳ್ಳೆ ರೀತಿಯಲ್ಲಿ ಈ ಸಂಘನ ತಗೊಂಡು ಹೋಗಬೇಕು ಎಲ್ಲರ ಜೊತೆ ಅಂತ ನಮ್ಮ ಒಂದು ಬಯಕೆ. ಇಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಸಂಘದಲ್ಲಿ ಸವಾಲು ಅಂದರೆ ಏನಿಲ್ಲ, ಈಗ ಗೊಬ್ಬರಗಳು ಮತ್ತೊಂದು ಎಲ್ಲ ಇದೆ, ಮತ್ತು ಲೋನುಗಳು ಕೊಡಬೇಕು. PCC ಬ್ಯಾಂಕಲ್ಲಿ ಸ್ತ್ರೀ ಶಕ್ತಿಗಳಿಗೆ ಲೋನುಗಳು ಕೊಡಬೇಕು ಇದೆ. ಅದು ಅದೇ ನಮ್ಮ ಹಿರಿಯರ ಜೊತೆ ಎಲ್ಲ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಸೂಕ್ತವಾಗಿ ಮಾಡೋಣ ಅಂತ ನಮ್ಮ ಒಂದು ಆಸೆ ಇದೆ. ಎಲ್ಲರ ಸಲಹೆ ಪಡ್ಕೊಂಡು ಮುಂದೆ ಹೋಗೋಣ ಅನ್ನೋ ಒಂದು ಆಸೆ ಇದೆ. ಸಹಕಾರ ಹೇಗಿತ್ತು? ಎಲ್ಲರೂ ಪ್ರತಿಯೊಬ್ಬರೂ ಸಹಕಾರನೂ ಇದೆ. ಅವಿರೋಧವಾಗಿ ಆಯ್ಕೆ ಆದಮೇಲೆ ಇನ್ನೇನಿದೆ, ಅದರಲ್ಲಿ ಎಲ್ಲರ ಬೈಕೇನೂ ಅದೇ ಆಗಿರುತ್ತೆ. ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಎಲ್ಲರೂ ಒಟ್ಟಿಗೆ ಜೊತೆಯಲ್ಲಿ ಸಂತೋಷವಾಗಿ ಕೆಲಸ ಮಾಡಿಕೊಂಡು ಪಕ್ಷಾತೀತವಾಗಿ ಹೋಗ್ಬೇಕು ಅನ್ನೋದು ನಮ್ಮ ಆಸೆ. ಇಲ್ಲ, ಅವರು ತುಂಬ ಚೆನ್ನಾಗೇ ಮಾಡ್ಕೊಂಡು ಬಂದಿದ್ದಾರೆ. ಈಗ ಇಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾರೆ. ಎಲ್ಲ ರೀತಿಯಲ್ಲೂ ಯಾವುದೇ ಸಮಸ್ಯೆ ಇಲ್ದಿರ ತಂದು ಈ ಸಂಘನ ಈ ಮಟ್ಟದಲ್ಲಿ ಒಳ್ಳೆ ರೀತಿಯಲ್ಲಿ ಇಟ್ಕೊಂಡು ಬಂದಿದ್ದಾರೆ. ನಾವು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಆಸೆ. ಎಲೆಕ್ಷನ್ ನಡೆದಿದೆ. ಎಲೆಕ್ಷನ್ ಅಂತಂದರೆ ಇಬ್ಬರು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ನಡೆದಿದೆ. ಅದ್ರ ಕಾರಣ ನಾನು 10 ವರ್ಷ ಈಗ ಈ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದೀನಿ. ನಾನು ನನ್ನ ಕೈಲಾದ ಮಟ್ಟಿಗೆ ಒಳ್ಳೆ ಕೆಲಸ ನಾನು ಮಾಡ್ಕೊಂಡು ಬಂದಿದ್ದೀನಿ. ಈಗ ಹೊಸದಾಗಿ ಅವರೆಲ್ಲ ಆಗಬೇಕಂತಿದ್ದಕ್ಕೆ ಮಂಜುನಾಥ್ ಮತ್ತು ಮುನೇಗೌಡ ನಾವೇ ನಿಂತು ವ್ಯವಸ್ಥೆ ಎಲ್ಲ ಮಾಡಿ ಅವರಿಗೆ ಎಲ್ಲರಿಗೂ ನಾಮಿನೇಷನ್ ಮಾಡಿಸಿ ಯಾವುದೇ ಎಲೆಕ್ಷನ್ ಇದ್ದಂತೆ ಮಾಡಿದ್ದೀವಿ. ಯಾಕೆಂದರೆ ಎಲೆಕ್ಷನ್ ಮಾಡಿದ್ರೆ 3 ಲಕ್ಷ ಖರ್ಚು ಮಾಡ್ತೀವಿ ಸೊಸೈಟಿಯಿಂದ. ಅದನ್ನೆಲ್ಲ ತಪ್ಪಿಸಿ ನಾವು ಸಂಸ್ಥೆಗೆ ಸಹಕಾರ ಸಂಘ ಸಂಸ್ಥೆಗೆ ತೊಂದರೆ ಆಗದಂತೆ ನಾವು ಉಳಿತಾಯ ಮಾಡ್ತಿದ್ದೀವಿ. ನನ್ನ ಇದರಲ್ಲಿ ನಾನು ಬಿಲ್ಡಿಂಗ್ ಕಟ್ಟಿಸಿದ್ದೇನೆ. ಈಗ ನಮಗೆ ಒಂದು 2.5 ಕೋಟಿ ಮನ್ನಾ ಸಿಕ್ಕಿದೆ ನಮ್ಮ ಸಂಸ್ಥೆ ಜನಗಳಿಗೆ. ನಾವು ನಮ್ಮ ಕೈಲಾದ ಮಟ್ಟಿಗೆ ಮಾಡಿ ಎಲ್ಲದು ನಮ್ಮದು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇತ್ತು ಮತ್ತು DCC ಬ್ಯಾಂಕ್ ತಗೊಂಡೋಗಿ ನಮ್ಮ ಕೈಲಾದ ಮಟ್ಟಿಗೆ ನಾವು ವ್ಯವಸ್ಥೆ ಮಾಡ್ಕೊಂಡು ನಡೆಸ್ಕೊಂಬಂದಿದ್ದೀವಿ. 10 ವರ್ಷ ನಾನು ಮಾಡಿದಂಥ ನಮ್ಮ ಸಂಸ್ಥೆ ಎಲ್ಲ ಷೇರುದಾರರಿಗೆ ಮತ್ತು ಅದಕ್ಕೆ ಎಲ್ಲ ಮುಖಂಡರಿಗೂ ನಾನು ಧನ್ಯವಾದಗಳು. ಇವತ್ತು ದಿವಸದಲ್ಲಿ ಅವರು ಹೊಸದಾಗಿ ಒಂದು ಕಮಿಟಿ ಮಾಡಬೇಕಂದಿದ್ದಕ್ಕೆ ಅವ್ರಿಗೆ ನಾವು ಒಂದು ಮಾರ್ಗದರ್ಶಿಯಾಗಿ ನಾವು ಕೊಟ್ಟು, ನಾವು ಇದರಲ್ಲಿ ಡೈರೆಕ್ಟರ್ ಆಗಿದ್ದೀರಿ, ಅದು ಸಹ ಮಾರ್ಗದರ್ಶಿಯಾಗಿ ಕೊಟ್ಟು ಅವ್ರಿಗೆ ವ್ಯವಸ್ಥೆ ಮಾಡ್ತಾನೆ ಅಂದ್ಬಿಟ್ಟು ನಾನು ತಿಳಿಸ್ಬಿಟ್ಟು ನಾನು ಈಗಾಗಲೇ ಅವ್ರ ಜವಾಬ್ದಾರಿ ಕೊಡ್ತಾ ಇದ್ದೀನಿ. ಇವಾಗ ಚೇಂಜ್ ಮಾಡಿದೆ. ಎಲ್ಲರೂ ರಿಕ್ವೆಸ್ಟ್ ಮಾಡಿದ್ರು, ಆಯ್ತು ಬಿಡಪ್ಪ. ಸಾಗರ ಸಂಘ ನರ್ಪಳ್ಳಿ ಗ್ರಾಮ ಚಿಕ್ಕಬಳ್ಳಾಪುರ ತಾಲೂಕಿನ ಪದಾಧಿಕಾರಿ ಚುನಾವಣೆ ದಿನಾಂಕ 23/3/2026 ನಿಗದಿಪಡಿಸಲಾಗಿದ್ದು, ಅಧ್ಯಕ್ಷ ಸ್ಥಾನಕ್ಕೆ ಎನ್ ಮಂಜುನಾಥ್ ನಾಮಪತ್ರ ಸಲ್ಲಿಸಿದ್ದು, ಉಪಾಧ್ಯಕ್ಷ ಸ್ಥಾನಕ್ಕೆ ಸಿ ಮುನೇಗೌಡ ನಾಮಪತ್ರ ಸಲ್ಲಿಸಿದ್ದಾರೆ. ನಿಗದಿತ ಅವಧಿಯಲ್ಲಿ 2 ನಾಮಪತ್ರ ಬಂದಿದ್ದರಿಂದ ಸಂಘದ ಮುಂದಿನ 5 ವರ್ಷಕ್ಕೆ ಅಧ್ಯಕ್ಷರಾಗಿ ಶ್ರೀ ಎನ್ ಮಂಜುನಾಥ್ ಅವರು ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಎಂದು ಘೋಷಿಸಲಾಗುತ್ತದೆ. ಉಪಾಧ್ಯಕ್ಷ ಸ್ಥಾನಕ್ಕೆ 1 ನಾಮಪತ್ರ ಬಂದ ಸಿ ಮುನೇಗೌಡ ಅವರು ಮುಂದಿನ 5 ವರ್ಷ ಅವಧಿಗೆ ಸಿ ಮುನೇಗೌಡ ಅವಿರೋಧವಾಗಿ ಉಪಾಧ್ಯಕ್ಷ ಆಗಿರ್ತಾರೆ ಎಂದು ಘೋಷಿಸಲಾಗುತ್ತದೆ.